ನಾನು ಮಾಡ್ತಿರುವಂತಹ ಕಂಟೆಂಟ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮಾಡಿ. ಸಂಸಾರ ಮಾಡೋದಕ್ಕೆ ದುಡ್ಡು ಬೇಕು. ದುಡ್ಡು ಮಾಡಬೇಕು ಅಂದರೆ ಕಷ್ಟಪಡಬೇಕು, ಜಂಜಾಟಗಳ ಒಳಗಡೆ ಮುಳುಗೋಗ್ಬೇಕು. ಈ ಕಷ್ಟಪಡ್ತಾ ಆರೋಗ್ಯ ಕೆಟ್ಟೋಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ಈ ನೆಮ್ಮದಿನೂ ಉಳಿಸ್ಕೊಂಡು ಸಂಸಾರನೂ ಮಾಡಿಕೊಂಡು ಸನ್ಯಾಸಿ ಥರ ಬದುಕೋದು ಹೇಗೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಆದಂಥ ಮಂಜು ಅವರು ಈ ಕ್ವಶನ್ ಕೇಳಿದ್ದಾರೆ. ನಾವು ಎಷ್ಟೇ ದುಡಿದ್ರೂ ಸಂಸಾರಕ್ಕೆ ಸಾಕಾಗಲ್ಲ, ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ. ಇದಕ್ಕೆ ನೀವು ಜೀವನ ಎಲ್ಲ ಸವಸಿದ್ರೂ ಒಂದಲ್ಲ ಒಂದು ದಿನ ಏನು ಮಾಡಿಬಿಟ್ಟೆ ನೀನು, ಏನು ಮಹಾ ಮಾಡಿಬಿಟ್ಟೆ, ಎಲ್ಲರೂ ಮಾಡಿರೋದೇ ನೀನು ಮಾಡಿರೋದು, ನೀನೇನು ಸ್ಪೆಷಲಾಗಿ ಮಾಡಿಲ್ಲ ಅಂತ ಒಂದಲ್ಲ ಒಂದು ದಿನ ನಮ್ಗೆ ಅಂದ್ಬಿಡ್ತಾರೆ. ಹೌದಲ್ವಾ? ಇದರ ಸಾರಾಂಶ ಏನಂದರೆ, ಸಂಸಾರಕ್ಕೆ ನಾವು ತೃಪ್ತಿ ಪಡ್ಸೋಕ್ಕಾಗಲ್ಲ. ಇನ್ನು ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸಂಸಾರನ ಪೋಷಣೆ ಮಾಡೋದಕ್ಕೋಸ್ಕರ ದುಡ್ಡಿಂದ ಬಿದ್ದು ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ನಿಂತ್ಕೊಂಡ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ನಮ್ಮ ಕಂಟ್ರೋಲಲ್ಲೇ ಇರೋಲ್ಲ. ಅವ್ರದ್ದೇ ಆದ ಲೋಕದಲ್ಲಿ ಅವ್ರು ಇರ್ತಾರೆ. ಯಾಕೆಂದರೆ ನಾವು ಅವ್ರಿಗೆ ಅಟೆನ್ಷನ್ನೇ ಕೊಡಲ್ವಲ್ಲ, ಬರೀ ದುಡ್ಡನ್ನೇ ದುಡಿತಾ ಇರ್ತೀವಿ. ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ಹೀಗೆ ಸಂಸಾರ, ದುಡ್ಡು ಇವೆರಡನ್ನೂ ಮ್ಯಾನೇಜ್ ಮಾಡ್ತಾ ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ನಮ್ಮ ಅರ್ಧ ಆಯುಷು ಕಳೆದೋಗ್ಬಿಡುತ್ತೆ. ನಮ್ಮ ಇಷ್ಟ ಕಷ್ಟಗಳನ್ನು ಯಾರು ಕೇಳೋರು ಇರಲ್ಲ. ಇಂಥ ಸಂದರ್ಭದಲ್ಲಿ ನಾವು ಬದುಕೋದು ಹೇಗೆ, ಜೀವನ ಹೇಗೆ ಮಾಡಬೇಕು ನೋಡಿ. ಜೀವನದ ಹಿರಿಮೆ ಇರೋದು ಸಂಸಾರ ಮಾಡೋದ್ರಲ್ಲ. ಜೀವನದ ಗುರಿ ದುಡ್ಡು ಸಂಪಾದನೆನೂ ಅಲ್ಲ. ನಾವು ಬದುಕಿರೋದು ಕತ್ತೆ ಥರ ಕೆಲಸ ಮಾಡೋದಕ್ಕೂ ಅಲ್ಲ. ನಾವು ಜೀವನದಲ್ಲಿ ಆರಾಮಾಗಿ ಸಂತೋಷವಾಗಿರೋದಕ್ಕೆ ಬಂದಿದ್ದೀವಿ, ಆದರೆ ದುಃಖದಲ್ಲೇ ಮುಳುಗೋಗಿದ್ದೀವಿ. ಎಂಜಾಯ್ ಮಾಡೋಕ್ಕೆ ಬಂದಿರೋ ನಾವು ಈ ಭೂಮಿ ಮೇಲೆ ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ಅಂದರೆ ಇದಕ್ಕೆ. ನಾವು ಎಲ್ಲದನ್ನು ತುಂಬ ವಿಪರೀತ ಮಾಡಿಬಿಡ್ತೀವಿ, ತುಂಬ ಅದನ್ನು ಅಂಟಿಸ್ಕೊಬಿಡ್ತೀವಿ, ಅದರಲ್ಲೇ ಬಿದ್ದು ಒದ್ದಾಡ್ಬಿಡ್ತೀವಿ. ಅದೇ ಅದಕ್ಕೆ ಕಾರಣ. ನೋಡಿ, ಜೇನುತುಪ್ಪನ ಒಂದು ಬೆಟ್ಟಲ್ಲೋ ಅಥವಾ ಒಂದು ಸ್ಪೂನಲ್ಲೋ ತಿಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದೇ ಜೇನುತುಪ್ಪದ ತೊಟ್ಟಿ ಒಳಗಡೆ ಬಿದ್ದು ಒದ್ದಾಡೋರು ಹೆಂಗಿರುತ್ತೆ? ಥಿಯೇಟರಲ್ಲಿ ಒಂದು ಸಿನಿಮಾ ನೋಡಬೇಕು ಅಂದಾಗ ಬಾಲ್ಕನಿಯಲ್ಲಿ ಕೂತ್ಕೋತೀವಿ. ಯಾಕೆ ಅಂದರೆ ದೂರದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ಅದೇ ಸಿನಿಮಾನ ನೀವು ಗಾಂಧಿ ಕ್ಲಾಸಲ್ಲಿ ಸ್ಕ್ರೀನ್ ಮುಂದೆ ಹೋಗಿ ಕೂತ್ಕೊಂಡು ನೋಡ್ರೆ ಹೆಂಗಿರುತ್ತೆ? ಹಿಂಸೆ ಆಗಲ್ವಾ? ಕಷ್ಟ ಆಗಲ್ವಾ? ಅದೇ ಥರ ಜೀವನನೂ ಅಷ್ಟೇ. ಸಂಸಾರಕ್ಕೋಸ್ಕರ ದುಡ್ಡನ್ನು ಸಂಪಾದನೆ ಮಾಡಿ, ಆದರೆ ದುಡ್ಡು ಸಂಪಾದನೆ ಮಾಡೋ ಮಿಷಿನ್ ಆಗಬೇಡಿ. ನಿಮ್ಮ ಖುಷಿಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ಜೀವನದಲ್ಲಿ ಯಾಕೋ ಬೋರ್ ಹೊಡಿತಾ ಇದೆ ಅಂತ ದುಡ್ಡು ಸಂಪಾದನೆ ಮಾಡಿ. ನೋಡಿ, ದುಡ್ಡು ಸೇರಿಸೋದು, ಸಂಸಾರನ ಕಾಪಾಡೋದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದನ್ನು ಕರ್ತವ್ಯ ಅಂತ ಮಾಡೋಣ. ಇವುಗಳಿಗೋಸ್ಕರನೇ ನಮ್ಮ ಜೀವನನ ಸವಸೋದು ಬೇಡ. ಯಾಕೆ ಗೊತ್ತಾ? ಒಂದು 50-100 ವರ್ಷ ಆದಮೇಲೆ ನಿಮ್ಮ ಫ್ಯಾಮಿಲಿಯವರೇ ನಿಮ್ಮ ಹೆಸರನ್ನ ನೆನ್ಪಿಟ್ಕೊಳ್ಳಲ್ಲ, ನೀವು ಯಾರು ಅಂತಲೇ ಅವ್ರಿಗೆ ಗೊತ್ತಿರಲ್ಲ. ಇದಕ್ಕೆ ಯಾಕೆ ನಿಮ್ಗೆ ಇಷ್ಟೊಂದು ಉತ್ಸುಕತೆ, ಇಷ್ಟೊಂದು ಆಸಕ್ತಿ? ಫಸ್ಟ್ ಆಫ್ ಆಲ್, ಈ ಸಂಸಾರ, ಸಮಾಜ, ಪ್ರಕೃತಿ, ಸಂಬಂಧಗಳು ಇವೆಲ್ಲ ಮಾಯೆ ಅಂದರೆ ಇಲ್ಯೂಷನ್ನು. ಇದ್ದಂಗೆ ಇರುತ್ತೆ, ಆದರೆ ರಿಯಲಾಗಿರಲ್ಲ. ಯಾವುದು ಎವ್ರಿ ಸೆಕೆಂಡು ಚೇಂಜ್ ಆಗ್ತಾ ಇರುತ್ತೋ ಅದನ್ನೇ ಮಾಯೆ ಅಂತ ಕರೀತಾರೆ. ಈಗ ನೀವು ಹೇಳಿ, ಪ್ರಪಂಚದಲ್ಲಿ ಚೇಂಜ್ ಆಗದೆ ಇರೋದು ಯಾವುದು? ಸೂರ್ಯ ಚೇಂಜ್ ಆಗಲ್ವಾ? ಕಲ್ಲು ಬಂಡೆ ಚೇಂಜ್ ಆಗಲ್ವಾ? ಭೂಮಿ ಚೇಂಜ್ ಆಗಲ್ವಾ? ಮನುಷ್ಯರು ಚೇಂಜ್ ಆಗಲ್ವಾ? ಮೈಂಡ್ ಚೇಂಜ್ ಆಗಲ್ವಾ? ಬುದ್ಧಿ ಚೇಂಜ್ ಆಗಲ್ವಾ? ಗಿಡ ಮರಗಳು ಚೇಂಜ್ ಆಗಲ್ವಾ? ಆಕಾಶ ಚೇಂಜ್ ಆಗಲ್ವಾ? ಎಲ್ಲ ಚೇಂಜ್ ಆಗುತ್ತಲ್ವಾ? ಹಾಗಾದರೆ ಪ್ರಪಂಚದಲ್ಲಿ ಪ್ರತಿಯೊಂದು ಮಾಯನೇ. ಇಂಥ ಮಾಯಾ ಪ್ರಪಂಚ, ಇಂಥ ಮಾಯಾ ಸಂಸಾರಕ್ಕೋಸ್ಕರ ನಾವ್ಯಾಕೆ ನೆಮ್ಮದಿ ಕಳ್ಕೊಂಡು ಜೀವನ ಮಾಡಬೇಕು? ಅದಕ್ಕೆ ಹೇಳಿದ್ದು, ಕಷ್ಟಪಡೋದನ್ನು ಬಿಡೋಣ, ನಮ್ಮ ಕರ್ತವ್ಯ ಅಂತ ಕೆಲಸ ಮಾಡೋಣ. ಅದರದ್ದು ಫಲಗಳು ದೇವ್ರಿಗೆ ಬಿಟ್ಟಿದ್ದು. ಅದಾದರೆ ಆಗಲಿ, ಹೋದ್ರೆ ಹೋಗಲಿ, ಬಟ್ ನಮ್ಮ ಕೆಲಸನ ಮಾತ್ರ ಚಾಚು ತಪ್ಪದಂಗೆ ಮಾಡೋಣ. ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂದರೆ, ತಾವರೆ ಎಲೆ ಮೇಲಿರುವಂಥ ನೀರು ಹೆಂಗಿರುತ್ತೋ ಹಂಗೆ ಬದುಕಬೇಕು. ಅದು ತಾವರೆ ಎಲೆಗೆ ಅಂಟ್ಕೊಂಡಂಗೆ ಕಾಣುತ್ತೆ, ಆದರೆ ರಿಯಲ್ಲಾಗಿ ಆ ನೀರು ತಾವರೆ ಎಲೆಗೆ ಅಂಟ್ಕೊಂಡೇ ಇರಲ್ಲ. ಆ ರೀತಿ ನಾವು ಜೀವನದಲ್ಲಿ ಬದುಕ್ತಾ ಇದ್ರೂ ಯಾವುದಕ್ಕೂ ಅಂಟ್ಕೋಬಾರ್ದು, ಸ್ವಲ್ಪ ದೂರದಲ್ಲೇ ಇರಬೇಕು. ಹೆಂಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಂಗೆ ಜೀವನ ಮಾಡೋದು, ಸಂಸಾರ ಮಾಡೋದು ಅಂದರೆ ಭಗವಂತನ ಥರ. ನೋಡಿ, ಭಗವಂತ ಇಷ್ಟು ದೊಡ್ಡ ಪ್ರಪಂಚನ ಸೃಷ್ಟಿ ಮಾಡಿದ್ದಾನೆ. ಎಲ್ಲೋ ಒಂದು ಕಡೆ ಭೂಕಂಪ ಆದರೆ, ಎಲ್ಲೋ ಒಂದು ಕಡೆ ನಕ್ಷತ್ರಗಳು, ಗ್ರಹಗಳು ಸುಟ್ಟೋದ್ರೆ ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಹಂಗಿರ್ಬೇಕು ನಾವು ಕೂಡ. ಸಂಸಾರದಲ್ಲಿ ನಾವು ನಮ್ಮ ಕೆಲಸ ಮಾಡ್ತಾ ಇರಬೇಕು. ಅಲ್ಲಿ ಇಲ್ಲಿ ಏನಾದ್ರು ಸಣ್ಣ ಪ್ರಾಬ್ಲಮ್ ಆದರೆ ತುಂಬ ಆತಂಕಗೊಳ್ಬಾರ್ದು. ಅದ್ರ ಪಾಡ್ಗೆ ಅದಾಗ್ತಾ ಇರಲಿ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ಅಂತ ಆರಾಮಾಗಿ ಮಾಡಬೇಕು. ಈ ಜೀವನದ ಬಗ್ಗೆ, ಸಂಸಾರದ ಬಗ್ಗೆ ಶಂಕರಾಚಾರ್ಯರು ಒಂದು ಮಾತು ಹೇಳಿದ್ದಾರೆ. ನಮಗೆ ಕಾಣಿಸ್ತಿರುವಂತಹ ಪ್ರಕೃತಿ, ಸಮಾಜ, ಸಂಸಾರ ಇದು ಯಾವುದು ಇಲ್ಲವೇ ಇಲ್ಲ, ಇರೋದೆಲ್ಲ ನಾವೊಬ್ಬರೇ ಅಂತ ಹೇಳಿದ್ದಾರೆ.
ಯಾಕೆ ಹಿಂಗೆ ಹೇಳಿದ್ದಾರೆ ಅಂತ ಹೇಳಿ ನೋಡೋಣ ಕಮೆಂಟ್ ಮಾಡಿ. ಥ್ಯಾಂಕ್ ಯು.